ಈ ಪ್ರೀತಿ ಬರೋದಲ್ವೋ, ಹುಟ್ಟಿದಾಗಿಂದ ಇರೋದು. ಓಹೋ, ಹುಟ್ಟಾಗಿಂದ ಇರೋ ಪ್ರೀತಿ ತೋರ್ಸಕ್ಕೆ ಈಗ ಅವಳನ್ನ ಮನೇಲಿ ಇಡ್ಸ್ಕೊಂತಿದೀರಾ? ತಲೆ ಹರಟೆ, ನಾನ್ ಅವಳನ್ನ ಮನೇಲಿ ಇರಿಸ್ಕೋತಾ ಇರೋದು ನನ್ ಪ್ರೀತಿ ತೋರ್ಸೋದಿಕ್ಕಲ್ಲ, ಅವಳ ಪ್ರೀತಿ ಬಗ್ಗೆ, ಅವಳ ಪ್ರೀತಿ ಮಾಡ್ತಿರೋ ಹುಡುಗನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ. ಅಂದ್ರೆ ಅಮೂಲ್ ಬೇಬಿ ಬಗ್ಗೆ ಮಾತಾಡಕ ಆಂಟಿ? ಅವಳು ಇಷ್ಟಪಟ್ಟಿರೋ ಹುಡುಗ ಅವನೇ ತಾನೆ? ಇವತ್ತು ಸತ್ಯನ ಹತ್ರ ಅವನ ಬಗ್ಗೆ ತಿಳ್ಕೋಬೇಕು. ಅದಕ್ಕೇನೆ ಅವಳನ್ನ ಹೊರಗಡೆ ಎಲ್ಲೂ ಕಳ್ಸಲ್ಲ. ಹೋಗ್ಲಿ, ನಾವಾದ್ರೂ ಸತ್ಯನ ಹತ್ರ ಮಾತಾಡ್ಬೋದಲ್ಲ? ಯಾಕೆ? ನಾನ್ ಮಾತಾಡೋದಕ್ಕಿಂತ ಮುಂಚೆ ನೀವೆಲ್ಲ ಮಾತಾಡಿ ಅವಳು ತಲೆ ಕೆಡ್ಸೋದಿಕ್ಕಾ? ಇವತ್ತು ನಮ್ಮನೆ ಸೀಲ್ ಡೌನ್ ಆಗಿದೆ. ಹೊರಗ್ನವ್ರು ಯಾರು ಒಳಗ್ ಬರಂಗಿಲ್ಲ, ಒಳಗ್ನವ್ರು ಯಾರು ಹೊರಗೆ ಹೋಗಂಗಿಲ್ಲ. ಏನು? ಸತ್ಯನ್ ಬಗ್ಗೆನಾ? ಬಾಮಿದ, ಈ ಕುಡ್ದೋರು ಸತ್ಯನೇ ಹೇಳ್ತಾರೆ ಅಂತ ಮಾತಿದೆ, ಅದನ್ನ ನೀನ್ ನಂಬ್ತೀಯಾ? ಬಾಮೇದ, ಕನ್ಫ್ಯೂಸ್ ಮಾಡಬೇಡ. ನೀನಿಲ್ಲ ನನ್ ಕರ್ಸಿರೋದು ಕುಡ್ದು ಸತ್ಯ ಹೇಳಕೋ ಅಥವಾ ಸತ್ಯನ್ ಬಗ್ಗೆ ಹೇಳಕೋ? ಸತ್ಯನ್ ಬಗ್ಗೆ ಸತ್ಯ ಹೇಳಕ್ ಕರ್ಸಿದ್ದೀನಿ. ಕನ್ಫ್ಯೂಸ್ ನೀನ್ ಯಾಕೋ ಮಾಡ್ಕೊಂತೀಯ? ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚನೆ ಮಾಡೋ ನನಗೆ ಇತ್ತೀಚೆಗೆ ನೀನ್ ಆಡ್ತಿರೋದ್ ನೋಡ್ತಿದ್ರೆ ನನಗ್ ಕನ್ಫ್ಯೂಸ್ ಆಗ್ತಿದೆ. ನಿನಗ್ ಕನ್ಫ್ಯೂಸ್ ಆಗೋಂಥದ್ದು ನಾನೇನೋ ಮಾಡ್ದೆ? ಏನ್ ಮಾಡಿದೆ ಅಂತ ಕೇಳ್ತೀಯ, ಒಂದ್ಸರಿ ಆ ಸತ್ಯನ್ಗೆ ಬೈತೀಯ, ಇನ್ನೊಂದ್ಸರಿ ಅವಳು ಕರ್ದಿದ ತಕ್ಷಣ ಓಡಿ ಓಡಿ ಹೋಯ್ತೀಯ. ಇದೆಲ್ಲ ಸರಿ ಇಲ್ಲ ಬಮ್ಮ. ಬೇಡ ಬೇಡ ಅಂದ್ರು ಮತ್ತೆ ಅವ್ರು ಸವಾಸ ಮಾಡ್ತಿದ್ಯಾ. ಅದ್ರಲ್ಲೇನೋ ತಪ್ಪಿದೆ? ತಪ್ಪೇನು ಇಲ್ಲ, ರಿಸ್ಕು, ದೊಡ್ಡ ರಿಸ್ಕು. ನಿನ್ ತಲೆ. ಅವಳು ನನ್ ಬಗ್ಗೆ ಅನುಮಾನ ಪಟ್ಟಿದ್ಲು ಅಂತ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ. ಇವಾಗ ಅವಳು ನನ್ ಬಗ್ಗೆ ಹಾಗೆ ತಿಳ್ಕೊಂಡಿಲ್ಲ ಅಂತ ನಂಗೆ ಗೊತ್ತಾಯ್ತು, ಅದಕ್ಕೆ ಕಾಂಪ್ರಮೈಸ್ ಆದೆ. ಬಮೇದ, ಇಲ್ಲೇ ನೀನ್ ಎಡುತ್ತಾ ಇರೋದು. ನೀನ್ ಹಿಂಗೆ ಅವಳ ಜೊತೆ ಓಡಾಡ್ಕೊಂಡಿದ್ರೆ 2 ದೋಣಿ ಮೇಲೆ ಕಾಲಿಟ್ಟಂಗಿರುತ್ತೆ. ಆಗ ದೋಣಿಗೂ ಒಳ್ಳೇದಲ್ಲ, ಕಾರ್ಗೂ ಒಳ್ಳೇದಲ್ಲ. ಲೇ ಮುಚ್ಚಬಾಯಿ, ಕುಡ್ದು ಏನೇನ ಮಾತಾಬೇಡ. ಅದಕ್ಕೆ ನಾನ್ ಮೊದ್ಲೇ ಕೇಳಿದ್ದು, ಕುಡ್ದವರು ಸತ್ಯ ಹೇಳ್ತಾರೆ ಅನ್ನೋ ಮಾತನ್ನ ನಂಬ್ತೀಯ ಅಂತ. ಈಗ ನೋಡು, ನಾನ್ ಸತ್ಯ ಹೇಳಿದ್ರೆ ನನ್ ಭಯ ಮುಚ್ಚು ಅಂತಿದ್ಯಾ. ಲೋ ಬಾಮೈದ, ನಾನ್ ಸತ್ಯನ್ ಜೊತೆ ಕ್ಲೋಸ್ ಆಗಿದ್ರೆ ಅದು 2 ದೋಣಿ ಮೇಲೆ ಕಾಲಿಟ್ಟಂಗೆ ಹೆಂಗೋ ಆಗುತ್ತೆ? ಹೇಗೆ ಅಂದ್ರೆ, ನೀನ್ ಕ್ಲೋಸ್ ಆಗ್ಬೇಕಾಗಿರೋದು ದಿವ್ಯನ್ ಜೊತೆ, ಸತ್ಯನ್ ಜೊತೆ ಅಲ್ಲ. ಲೋ ಬಾಮೈದ, ಅದೇ ಬೇರೆ ಇದೇ ಬೇರೆ. ದಿವ್ಯನ್ ಮೇಲೆ ನನಗ್ ಪ್ರೀತಿ ಇದೆ, ಸತ್ಯನ್ ಜೊತೆ ಸ್ನೇಹನೇ ಬೇರೆ, ಪ್ರೀತಿನೇ ಬೇರೆ. ಹೌದಪ್ಪ, ನಿನ್ ಕಣ್ಣಿಗೆ ಅವೆರಡು ಬೇರೆ ಬೇರೆ ಕಾಣಿಸ್ಬೋದು, ಆದ್ರೆ ನೋಡೋರ್ ಕಣ್ಣಿಗೆ ಕಾಣಿಸ್ಬೇಕಲ್ಲ. ಸ್ನೇಹನೇ ಪ್ರೀತಿಗೆ ಮೆಟ್ಲು ಅಂತಾರೆ, ಅದು ನಿನ್ ವಿಷಯದಲ್ಲಿ ನಿಜ ಆದ್ರೆ? ಕಾಮಾಲೆ ಕಣ್ಣವ್ರಿಗೆ ಕಾಣೋದೆಲ್ಲ ಹಳ್ದಿ ಅಂತೆ. ನಿನ್ ಕಣ್ಣಿಗೆ ನಮ್ ಸ್ನೇಹ ಪ್ರೀತಿ ತರ ಕಾಣಿಸಿದ್ರೆ ನೀನ್ ನೋಡೋ ದೃಷ್ಟಿಕೋನ ಬದಲಾಯಿಸ್ಕೋ. ಬಾಮೈದ, ನನ್ ಕಣ್ಣಿಗೆ ಕಾಣ್ತಿದೆ ಅನ್ನೋದ್ ಪ್ರಶ್ನೆ ಅಲ್ಲ. ನಿನ್ನ ಸ್ನೇಹ ಪ್ರೀತಿಯಾಗಿ ಕಾಣ್ತಿರೋದು ಸತ್ಯನ್ ಕಣ್ಣಿಗೆ. ಪ್ರೀತಿಗೆ ಫೌಂಡೇಶನ್ ಫ್ರೆಂಡ್ಶಿಪ್. ಸ್ನೇಹದಲ್ಲಿ ಪ್ರೀತಿ ಇರುತ್ತೋ ಇರಲ್ವೋ ನನಗೂ ಆದ್ರೆ ಪ್ರೀತಿಲಿ ಸ್ನೇಹ ಇದ್ದೇ ಇದೆ.
ಹೀಗಿರೋದು ನನಗೆ ಇಷ್ಟ ಇಲ್ಲದೆ ಇರ್ಬೋದು, ಆದ್ರೆ ನೀನ್ ಹೀಗಿರೋದೇ ಇನ್ಯಾರಿಗೂ ಇಷ್ಟ ಆಗ್ಬೋದಲ್ವಾ? ಯಾರಿಗಾದ್ರೂ ಯಾಕೆ, ನನ್ಗೆ ಇಷ್ಟ. ಅಮ್ಮ, ಹೀಗಿರೋದು ಯಾರಿಗಾದ್ರೂ ಇಷ್ಟ ಆಗುತ್ತಾ? ನಾನು ಹಾಗೆ ಅನ್ಕೊಂಡಿದ್ದೆ ಕಣೆ, ಆದ್ರೆ ನನ್ಗೆ ಆಮೇಲೆ ಅರ್ಥ ಆಯ್ತು. ಏನು? ಎಲ್ರು ಒಂದೇ ತರ ಇರಬಾರ್ದು ಅಂತ ಆ ದೇವ್ರು ಎಲ್ರು ಬೇರೆ ಬೇರೆ ತರ ಸೃಷ್ಟಿ ಮಾಡಿರ್ತಾನೆ. ಹಾಗೆ ಎಲ್ರು ಇಷ್ಟನೂ ಬೇರೆ 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 ತರದಲ್ಲಿರುತ್ತೆ. ಹಾಗೆ ನಿನ್ನನ್ನು ಇಷ್ಟ ಪಡೋದಿಕ್ಕೂ ಆ ದೇವ್ರು ಯಾರನ್ನೋ ಸೃಷ್ಟಿ ಮಾಡಿರ್ತಾನೆ. ಅಮ್ಮ, ನಿಜ ಹೇಳು. ನಾನ್ ಇಲ್ದೇ ಇರ್ಬೇಕಾದ್ರೆ ರಿಪೀಟ್ ಟೆಲಿಕಾಸ್ಟ್ ಅಲ್ಲಿ ನೀನೇನಾದ್ರೂ ಅಮ್ಮ ಮಗಳ ಸೆಂಟಿಮೆಂಟ್ ಇರೋ ಸಿನಿಮಾ ನೋಡಿದ್ಯಾ? ನಿನಗೇನೋ ಆಗಿದೆ. ಆಯ್ತು ಕಣೆ, ನೀನ್ ಈ ರೀತಿ ಇರೋದನ್ನ ಯಾರಾದ್ರೂ ಇಷ್ಟ ಪಡ್ತಾರೋ ಇಲ್ವೋ ಆಮೇಲೆ ಮಾತು. ಆದ್ರೆ ನಿನ್ ಮನ್ಸಿಗೆ ಯಾರಾದ್ರೂ ಇಷ್ಟ ಆಗ್ಬೋದಲ್ವಾ? ನಿನಗೂ ಯಾರ ಮೇಲಾದ್ರೂ ಪ್ರೀತಿ ಹುಟ್ಬೋದಲ್ವಾ? ನಿನ್ ಮನ್ಸಲ್ಲಿರೋ ಮಹಾನ್ ಭಾವ ಯಾರು? ಹಾಗ್ ನಿನ್ನ ಇಷ್ಟಪಡೋರು ನೀನ್ ಇಷ್ಟಪಟ್ರೆ ಮದ್ವೆ ಆಗ್ಬೋದಲ್ವಾ? ಯೋ ಆಂಟಿ, ಈ ಲೆವೆಲ್ ಸಚಿನ್ ಲಾಕ್ ಮಾಡಿ ಮಾತಾಡ್ತಿದಾರಂದ್ರೆ ಎನ್ಕ್ವೈರಿ ಜೋರಾಗಿ ನಡೀತಿರ್ಬೇಕು. ನಿನ್ನೆ ಬೇರೆ ಅಮೂಲ್ ಬೇಬಿ ಮನೆಗ್ ಬಂದಿದೆ ಅಂತಿದ್ರು. ಇವತ್ ಬೇರೆ ಸಚಿನ್ ಜೊತೆ ಮಾತಾಡ್ಬೇಕು ಅಂದ್ರು. ಹಾಗಿದ್ರೆ ಏನ್ ಮಾತಾಡ್ತಿರ್ಬೋದು? ನನ್ಗೆ ಯಾಕೋ ಇದನ್ನ ನೋಡ್ತಿದ್ರೆ ಈ ಮನೇಲಿರೋ ಗ್ರಹಗತಿಗಳಲ್ಲಿ ಏನೋ ನಡೀತಿರೋ ಸೂಚನೆ ಕಾಣ್ತಿದೆ. ಅಂದ್ರೆ ಅಂದ್ರೆ 8ನೇ ಮನೇಲಿ ಇರ್ಬೇಕಾಗಿರೋ ಬುಧ 4ನೇ ಮನೇಲಿದ್ದಾನೆ, 3ನೇ ಮನೇಲಿ ಇರ್ಬೇಕಾಗಿರೋ ಗುರು 6ನೇ ಮನೇಲಿದ್ದಾನೆ ಅಂತ ಅರ್ಥ. ಕಾಕರಾಜು, ಅದ್ ಏನ್ ಹೇಳ್ತಿದ್ಯೋ ನಂಗ್ ಚೂರು ಅರ್ಥ ಆಗ್ತಿಲ್ಲ. ಟಿವಿಲಿ ಇದೆಲ್ಲ ಹೇಳ್ಬೇಕಾದ್ರೆ ಅರ್ಥ ಆಗುತ್ತಾ? ಆದ್ರೂ ಕೇಳಿಸ್ಕೊಳಲ್ವಾ? ಇದು ಹಾಗೆ ಮುಚ್ಕೊಂಡ್ ಕೇಳಿಸ್ಕೊ. ಯಾವನೋ ಮನೆಗ್ ಬಂದು ಹೋಗಿರೋನ್ನೇ ಅಮೂಲ್ ಬೇಬಿ ಅಂತ ಅನ್ಕೊಂಡು ಆಂಟಿ ಫುಲ್ ಖುಷಿಯಾಗಿದ್ದಾರೆ ಅಂತಂದ್ರೆ ಏನೋ ಅರ್ಥ. ಏನರ್ಥ? ಆಂಟಿ ಅಮೂಲ್ ಬೇಬಿ ವಿಚಾರದಲ್ಲಿ ಸೀರಿಯಸ್ ಆಗಿದ್ದಾರೆ ಅಂತ ಅರ್ಥ. ಇದು ಬೇಕಾಗಿರೋದು. ಇಷ್ಟ ದಿವಸ ಸತ್ತಿಂಗು ಅಮೂಲ್ ಬೇಬಿಗೂ ಬ್ರೇಕಪ್ ಮಾಡ್ಬೇಕು ಅಂತ ಕೂತಿದ್ರಲ್ವಾ, ಆಂಟಿ ನೋಡ್ ಕಲ್ತ್ಕೊಳ್ರಿ. ಶನಿ ಯಾಕೋ ನಮ್ಮೇಲೆ ಆಗಿರ್ತಾವನೆ. ಆಗಿನ ಕಾಲದಾರಾದ್ರು ಮಗಳ ವಿಷಯದಲ್ಲಿ ಮಗಳಿಗಿಂತ ಸ್ಪೀಡ್ ಆಗಿ ಯೋಚನೆ ಮಾಡಿ ಮದ್ವೆನೇ ಮಾಡ್ಕೊಡೋ ಲೆವೆಲ್ ಅಲ್ಲಿ ಇದ್ದಾರೆ. ಮಗ, ಅವ್ರೇನೋ ಆ ಯೋಚನೆಯಲ್ಲಿ ಇದ್ದಾರೆ. ಆದ್ರೆ ಅಮೂಲ್ ಬೇಬಿನೇ ಅವ್ರ ಮೊದಲನೇ ಮಗಳ ಜೊತೆ ಎಂಗೇಜ್ಮೆಂಟ್ ಆಗಿರೋ ಹುಡುಗ ಅಂತ ಗೊತ್ತಾದ್ರೆ ಆಂಟಿ ಯಾವ ಲೆವೆಲ್ ಅಲ್ಲಿ ಯೋಚನೆ ಮಾಡ್ಬೋದು ಅನ್ನೋದು ವಿಷಯ. ಅಮ್ಮ, ನಿಜ ಹೇಳ್ತೀನಿ. ಹೇಳು. ಇವತ್ ನಿಜವಾಗ್ಲೂ ನಿಂಗೇನೋ ಆಗಿದೆ. ನೀನ್ ನನ್ ಜೊತೆ ಮಾತಾಡ್ಬೇಕು ಅಂದಾಗ ಮನೆ ಬಗ್ಗೆನೋ ಅಕ್ಕನ್ ಮದ್ವೆ ಬಗ್ಗೆನೋ ಮಾತಾಡ್ತೀಯ ಅನ್ಕೊಂಡ್ರೆ ನನ್ನನ್ನ ಇಷ್ಟ ಪಡೋ ಹುಡುಗ ಅಂತೆ, ನನ್ ಮದ್ವೆ ಅಂತೆ. ಅಯ್ಯೋ, ಅದ್ರಲ್ಲಿ ತಪ್ಪೇನೇ ಇದೆ? ಅಮ್ಮ, ಹೇಗೆ ಬರೀ ಮರಳಲ್ ಮನೆ ಕಟ್ಟಕ್ ಆಗಲ್ವೋ ಅದೇ ರೀತಿ ಮಾತಾಡಿದ ಮಾತ್ರಕ್ಕೆ ಮದ್ವೆ ಮಾಡಕ್ಕೂ ಆಗಲ್ಲ. ಆದ್ರೆ ಮನೆ ಕಟ್ಟಕ್ಕೆ ಮರಳು ಬೇಕೇ ಬೇಕು, ಇಷ್ಟಪಟ್ಟವ್ರನ್ನ ಮದ್ವೆ ಆಗ್ಲೇಬೇಕು. ಇಷ್ಟ ಅಂತೆ ಮದ್ವೆ ಅಂತೆ ಅಷ್ಟೆಲ್ಲ ಸೀನೇ ಇಲ್ಲ. ನೀನೇ ಯಾರನ್ನಾದ್ರೂ ಹುಡುಕಿ ನನ್ನ ಸಾಗ್ ಹಾಕ್ಬೇಕಷ್ಟೆ. ಅದು ಕಷ್ಟನೇ, ಯಾಕಂದ್ರೆ ನಾನು ಯಾರಿಗೂ ಇಷ್ಟನೇ ಆಗಲ್ವಲ್ಲ. ಹಾಗಾಗಿ ನಾವ್ ಈ ಮನೇಲೆ ಫಿಕ್ಸ್. ನೀ ನನ್ಗೆ ತಿಂಡಿ ಮಾಡ್ಕೊಡೋದು, ತಿನ್ಸೋದು, ಹೊಡಿಯೋದು, ಬಡಿಯೋದು ನಿನ್ ಜಾಬ್. ಸುಮ್ನೆ ಏನೇನೋ ಕನ್ಸ್ ಕಾಣ್ಬೇಡ. ನನಗ್ ಬರ್ಲಾ? ಸತ್ಯ ನನ್ ಮಾತ್ ಕೇಳೆ. ಹೋಗಮ್ಮ, ಪಿಕ್ಚರ್ ನೋಡಕ್ ಹೋಗ್ತೀನಿ ಅಂದವಳನ್ನ ತಡೆದ್ಬಿಟ್ಟು ಇಲ್ಲಿ ಯಾವ್ದೋ ಹೊಸ ಪಿಕ್ಚರ್ ಕತೆ ಹೇಳ್ತಿದ್ಯಾ. ನನ್ಗಂತೂ ಟೈಮ್ ಇಲ್ಲ. ಸತ್ಯ, ಆದ್ರೂ ನೀನ್ ಇಷ್ಟು ಮುದ್ದಾಗ್ ಮಾತಾಡಿದ್ದು ನನಗ್ ಖುಷಿ ಆಯ್ತು. ನಾನೀಗ ಬರ್ತೀನಿ, ಬಾಯ್. ಹೋಗು ಹೋಗು, ನೀನೇನು ಇಲ್ಲ ಅಂದ್ಬಿಟ್ರೆ ನಾನ್ ನಂಬಿಡ್ತೀನಾ? ನಾನ್ ನಿನ್ನ ಅಮ್ಮ ಕಣೆ. ನಿನ್ ಮನ್ಸೇನು ಅಂತ ನಂಗೆ ಅರ್ಥ ಆಗಲ್ವಾ? ಇವತ್ತಲ್ಲ ನಾಳೆ ನೀನ್ ನಿನ್ ಮನ್ಸಲ್ಲಿರೋದನ್ನ ನೀನ್ ಹೇಳ್ಕೊಳ್ಳೇಬೇಕು. ನನ್ನ ಹತ್ರ ಅಲ್ದೆ ಇನ್ಯಾರ ಹತ್ರ ಹೇಳ್ಕೊತೀಯ? ನಾಳೆ ದಿನ ಹೀಗೆ ಮಡ್ಲಲ್ಲಿ ಮಲ್ಕೊಂಡು ಅಮ್ಮ ಪ್ರೀತಿಸ್ತಿದ್ದೀನಿ ಮದ್ವೆ ಮಾಡು ಅಂತೀಯಲ್ಲ, ಆಗ ವಿಚಾರಿಸ್ಕೊತೀನಿ. ಅಮ್ಮ, ಕಾಫಿ ಕೊಡು. ಎಷ್ಟೊತ್ತು?
ತಂದೆ ಇರು ಕಂದ. ಇದೇನಮ್ಮ ಇದು? ಕಾಫಿ ಕೊಡು ಅಂದ್ರೆ ನೀರಿನ ಲೋಟದಲ್ಲಿ ಕಾಫಿ ಕೊಟ್ಟಿದ್ಯಾ? ಇನ್ಮೇಲೆ ಹಾಗೇನೆ. ಸತ್ಯ, ನೀನು ನಿಜವಾಗ್ಲೂ ಸಿನಿಮಾಗೆ ಹೋಗಿದ್ಯಾ? ನಿನಗೆ ಯಾಕಮ್ಮ ಡೌಟು? ಬೇಕಿದ್ರೆ ಕತೆ ಹೇಳ. ಕತೆ ಎಲ್ಲ ಬೇಡ ಕಣೆ. ನೀನು ಅಲ್ಲಿ ಹೋದಾಗ ಏನೇನಾಯ್ತು ಅಂತ ಕತೆ ಹೇಳು. ಏನೇನಾಯ್ತು ಅಂದ್ರೆ? ಅಂದ್ರೆ ನಿನ್ ಜೊತೆ ಯಾರ್ಯಾರು ಬಂದಿದ್ರು ಅಂತ. ಇದೇನಮ್ಮ ಹೊಸದಾಗಿ? ನನ್ ಜೊತೆ ಯಾರ್ಯಾರು ಬರ್ತಾರೆ? ಗುಂಗ್ರು, ಕಾಕ್ರೋಚು, ಅಮ್ಮಾಟೆ, ಗೂಗ್ಲಿ. ಅಷ್ಟೇನಾ? ನಿನ್ ಜೊತೆ ಬೇರೆ ಯಾರು ಬರ್ಲಿಲ್ವೇನೆ? ಬೇರೆ ಯಾರ್ಯಾರೋ ಏರಿಯಾದವ್ರು ಇದ್ರು. ಅದಲ್ವೇ, ನಿನ್ ಜೊತೆ ನಿನ್ ಬೇರೆ ಫ್ರೆಂಡು ಯಾರು ಬಂದಿರ್ಲಿಲ್ವಾ ಅಂತ. ಬೇರೆ ಫ್ರೆಂಡಾ? ಅವ್ರನ್ ಬಿಟ್ಟು ಇನ್ ಯಾರಮ್ಮ ಫ್ರೆಂಡ್ ಇದಾರೆ ನನಗೆ? ನನ್ಗೇನ್ ಗೊತ್ತೇ, ನೀನೇ ಹೇಳ್ಬೇಕಪ್ಪ. ಅಂದ್ರೆ ನಾನೇನು ನಿನಗ್ ಬೇರೆ ಫ್ರೆಂಡ್ ಇದಾರ ಅಂತ ಹೇಳದ್ನಾ? ಇದ್ದಾರಾ ಅಂತ ಕೇಳ್ದೆ. ಅಮ್ಮ, ನಾನ್ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ನಿನ್ ಮಾತ್ ಯಾಕೋ ಬೇರೆ ರೂಟಲ್ಲೇ ಹೋಗ್ತಾ ಇದೆ. ಬೇರೆ ರೂಟ ಅಂದ್ರೆ? ಅಂದ್ರೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗ್ತಿದೆ ಅಂತ. ಅದು ಹಾಗಲ್ವೇ, ನಾನು ಸರಿಯಾಗಿ ಮಾತಾಡ್ತಿದ್ದೀನಿ. ಹೌದು, ಕಾಫಿ ಲೋಟದಲ್ಲಿ ಕಷಾಯ ಕೊಟ್ರೆ ನನಗ್ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ಇಲ್ಲ ಕಣೆ, ನನ್ ಕಾಫಿನೇ ಕೊಟ್ಟಿರೋದು. ನಾನು ಅದಲ್ಲಮ್ಮ ಹೇಳ್ತಾ ಇರೋದು. ನಿನ್ ಮಾತೇ ಬೇರೆ, ಆದ್ರೆ ಅದ್ರೊಳಗೆ ಅರ್ಥ ಇರೋದೇ ಬೇರೆ. ನಿನ್ ತಲೆ ಏನ? ಅಂದ್ರೆ ನಿನ್ ತಲೆ ಒಳಗೆ ಏನೇನೋ ಇಟ್ಕೊಂಡು ನನ್ ಮಾತಿಗೆ ಏನೇನೋ ತಾಳೆ ಹಾಕ್ತಿದೀಯಾ ಅಂತಂದೆ. ಹೋಗ್ಲಿ ಬಿಡೆ, ಕಾಫಿ ಹೇಗಿದೆ? ಚೆನ್ನಾಗಿದೆ. ಈ ಕಾಫಿನ ಅಮೂಲ್ ಹಾಲಲ್ಲೇ ಮಾಡಿದ್ದು. ಸತ್ಯ, ಏನಾಯ್ತೆ? ಕಾಫಿ ಕುಡಿ. ಹಾ, ಕುಡಿತೀನಿ. ಎಲ್ಲೋ ಏನೋ ಮಿಸ್ ಹೊಡಿತಿದ್ಯಲ್ಲ. ಅಮ್ಮ ಅಮೂಲ್ ಬೇಬಿ ಅಂತ ಯಾಕಂತಿದ್ದಾಳೆ? ಅದು ಅಲ್ದೆ ಬೆಳಗ್ಗೆಯಿಂದ ಏನೋ ವಿಚಿತ್ರವಾಗಿ ಮಾತಾಡ್ತಿದ್ದಾಳೆ. ಯಾಕಿರಬಹುದು? ಏನು ಆಂಟಿಗೆಲ್ಲ ಓಕೆ ಅಂತ? ಓಕೆನಾ? ಅದ್ ಏನ್ ಮಾತಾಡ್ತಿದ್ದೀರಾ ಸರಿಯಾಗಿ ಹೇಳಿ. ಅದೇ ಸತ್ಯ, ಡಬ್ಬಲ್ ರೈಡಿಂಗ್ಗೆ ಆಂಟಿ ನಿನ್ಗೆ ಗ್ರೀನ್ ಸಿಗ್ನಲ್ ಕೊಟ್ರಾ? ಈಗ ನೀವ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಹೇಳ್ತಿರೋ ಇಲ್ವೋ? ಇನ್ಯಾವ್ದ್ರ ಬಗ್ಗೆ? ಪ್ರಪಂಚಕ್ಕೆ ಗೊತ್ತಿರೋ ವಿಷಯ. ಏನು ಅದು? ಅದೇ ಅಯ್ಯ, ಓಹೋ, ಇದು ನಿಮ್ದ ಕೆಲ್ಸ? ನಿಮಗಿದೆ ಇವತ್ತು ಹಬ್ಬ. ಬಿಡಲ್ಲ ಕಣ್ರ ನಿಮ್ಮನ್ನ. ಸತ್ಯ, ಎಲ್ಲಿ ಹೊರಟೆ? ಸ್ವಲ್ಪ ರಿಪೇರಿ ಕೆಲಸ ಇದೆ, ಹೋಗ್ ಬರ್ತೀನಿ. ಸರಿ ಸರಿ, ಸಂಜೆ ಬೇಗ ಬಂದ್ಬಿಡು. ಬಿಸಿ ಬಿಸಿ ಒಬ್ಬಟ್ಟು ಮಾಡ್ಬಿಟ್ಟು ಅಮೂಲ್ ತುಪ್ಪ ಹಾಕೊಡ್ತೀನಿ ಕಡೆ. ಸರಿ ಸರಿ. ಮಗಳೇ, ನಿಮ್ಮ ಅಮ್ಮ ಕಣೆ ನಾನು. ನಿನ್ ಕಣ್ ಬಿಟ್ಟಾಗಿಂದ ನೋಡ್ತಾ ಇದ್ದೀನಿ. ನನ್ನ ಹತ್ರನೇ ಕಣ್ಣ ಮುಚ್ಚಲೆ ಆಡ್ತಿದ್ಯಾ? ಇರೆಲ್ಲ ಹಿಂಗೆ ಬಮ್ಮೈದ. ಅವ್ರಿಗೆ ಒಂದ್ ಚಾಕ್ಲೇಟು ಒಂದ್ ಸಾರಿ ಎಲ್ಲ ಸಾಕಾಗಲ್ಲ. ಸಾರಿ ಕೇಳ್ತಾ ಇರ್ಬೇಕು, ಚಾಕ್ಲೇಟ್ ಕೊಡ್ತಾ ಇರ್ಬೇಕು. ಲವ್ ಅಲ್ಲಿ ಇದೆಲ್ಲ ಮಾಮೂಲಿ. ಇವಾಗ ಏನ್ ಮಾಡುವಂತೆ ಬಮ್ಮೈದ? ಬಾಮೈದ, ಹುಡುಗರು ಅವ್ರ ಹತ್ರ ಜಗಳ ಆಡ್ಲಿ, ಕಿತ್ತಾಡ್ಲಿ, ಮುದ್ದಾಡ್ಲಿ, ಒಟ್ನಲ್ಲಿ ಅವ್ರಿಗೆ ಟೈಮ್ ಕೊಡ್ಬೇಕು, ಮಾತಾಡ್ತಾ ಇರ್ಬೇಕು.
ಮಾತಾಡ್ಬೇಕು ಅಂತಾನೆ ನಾಳೆ ಬಾ ಅಂತ ಕರ್ದೆ ಹಾ ಬರಲ್ಲ ಅನ್ಬಿಟ್ಲು. ಅಯ್ಯೋ ದಡ್ಡ, ಎಲ್ಲ ನಾನೇ ಹೇಳ್ಕೊಡ್ಬೇಕಾ? ಈ ಕೋಪ ಬಂದಿರೋ ಹುಡುಗಿರ್ ಮಾತನ್ನ ಉಲ್ಟಾನೇ ಅರ್ಥ ಮಾಡ್ಕೋಬೇಕು. ಬೇಕು ಅಂದ್ರೆ ಬೇಡ ಅಂತ, ಹೋಗ್ಬೇಡ ಅಂದ್ರೆ ಹೋಗು ಅಂತ, ಬರ್ಬೇಡ ಅಂದ್ರೆ ಬಾ ಅಂತ. ಇದು ಹಂಗೇನೆ, ಬರಲ್ಲ ಅಂದ್ರೆ ಬರ್ತೀನಿ ಅಂತ. ಓ ಅದು ಹಾಗಾ? ಹಾಗೇನೆ. ಯಾವ್ದಕ್ಕೂ ಒಂದು ಮೆಸೇಜ್ ಹಾಕಿರೋ. ಸರಿ ಬಿಡು, ಅವಳು ಬಂದೇ ಬರ್ತಾಳೆ. ಅವಳಿಗೆ ಎಲ್ಲಿ ಬರ್ಬೇಕು ಅಂತ ಹೇಳಿದ್ಯಾ ತಾನೆ? ಹೇಳಿದೀನಿ ಬಮೇದ. ಸರಿ ಬಿಡು, ಅವಳು ಅಲ್ಲಿಗೆ ಬಂದೇ ಬರ್ತಾಳೆ. ಆದ್ರೆ ನೀನ್ ಮಾತ್ರ ಕರೆಕ್ಟ್ ಟೈಮ್ ಹೋಗೋದನ್ನ ಮಿಸ್ ಮಾಡಬೇಡ. ಹೋಗಿ ಮಾತಾಡು, ಎಲ್ಲ ಕ್ಲಿಯರ್ ಮಾಡ್ಕೋ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಬಮೇದ. ಅಯ್ಯೋ, ನೀನು ಟೆನ್ಷನ್ ಮಾಡ್ಕೋತೀಯ, ನನಗೂ ಟೆನ್ಷನ್ ಕೊಡ್ತೀಯ. ಈ ಟೆನ್ಷನ್ಗೆ ಒಂದು ಟೀ ಹಾಕ್ಬೇಕು ಅನ್ಸ್ತಿದೆ. ಆಂಟಿ ಎಲ್ಲಿ? ಒಳಗಡೆ ಇದಾರೆ. ಹಾ ಹೇಳು. ಅಮೂಲ್ ಬೇಬಿ, ಅಮೂಲ್ ಬೇಬಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡು. ಫೋನಲ್ಲಿ ಮಾತಾಡೋ ಅಂತದ್ದಲ್ಲ. ನಾಳೆ ನೇರವಾಗಿ ಸಿಗ್ತೀಯಾ? ಸಿಗ್ಬೇಕಾ? ನಾಳೆನಾ? ಹೌದು, ನಾಳೆ ನಮ್ಮ ಏರಿಯಾದಲ್ಲಿರೋ ಪಾರ್ಕ್ಗೆ ಬೆಳಗ್ಗೆ 10 ಗಂಟೆಗೆ ಬರ್ತೀಯಾ? ಪಾರ್ಕ್ಗ? ಸತ್ಯ, ಯಾಕೆ ಏನು ಅಂತ ಹೇಳ್ದೆ? ಇದಕ್ಕೆ ಪಾರ್ಕ್ ಬಾ ಅಂದ್ರೆ? ಓ, ಕಾರಣ ಹೇಳಿದ್ರಷ್ಟೇನ ಬರೋದು ನೀನು? ಕಾರಣ ಇಲ್ದೆ ನಾನು ನೀನು ಸಿಗ್ಲೇಬಾರ್ದಾ? ಹಾಗಲ್ಲ ಸತ್ಯ, ನಾಳೆ ನಂಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಓ ಹೌದಾ? ಅಮೂಲ್ ಬೇಬಿ, ಸ್ವಲ್ಪ ಹೊತ್ತಷ್ಟೇ, ಬೇಕಿದ್ರೆ ಹಿಂಗ್ ಬಂದ್ ಹಂಗೋಗ್ಬಿಡು. ಆದ್ರೆ ಮೊದ್ಲು ವಿಷಯ ಏನು ಅಂತ ಹೇಳು ಸತ್ಯ. ಅದನ್ನ ಈಗ್ಲೇ ಹೇಳೋದಾಗಿದ್ರೆ ನಾಳೆ ಯಾಕೆ ಬಾ ಅಂತಿದ್ದೆ? ಈಗೇನು, ಬರ್ತೀಯೋ ಇಲ್ವೋ? ಅದು ನಾಳೆ ಇಂಪಾರ್ಟೆಂಟ್ ಮೀಟಿಂಗ್ ಅಟೆಂಡ್ ಆಗ್ಲೇಬೇಕು ಸತ್ಯ. ಬರೋಕ್ ಇಷ್ಟ ಇಲ್ದೆ ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲ ಸತ್ಯ, ನಾಳೆ ನಂಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಬರಕ್ಕಾಗಲ್ಲ. ಹುಡುಗರ ತಲೆ ಕೆಟ್ಟಿದೆ, ಸುಮ್ಮನೆ ಏನೇನೋ ಹೇಳ್ತಾರೆ. ನಾನ್ ಕರೆದ್ರೆ ಅವ್ನ್ ಬಂದೇ ಬಿಡ್ತಾನ? ಅಷ್ಟಕ್ಕೂ ಅವ್ನ್ ಯಾಕೆ ಬರ್ಬೇಕು? ಯಾಕೆ ಬರ್ತಾನೆ? ನನ್ಗೂ ಅವನ್ಗೂ ಅಂತದ್ ಏನಿದೆ? ಇವ್ರ ತಲೆ ಹಾಳು ಮಾಡ್ಕೊಳ್ಳೋದಂದ್ರೆ ನನ್ ತಲೆನೂ ಕೆಡಿಸಿ ಅವನಿಗೆ ಫೋನ್ ಮಾಡೋ ಹಾಗೆ ಮಾಡ್ತಾರೆ. ಛೇ, ಆದ್ರೂ ಅವನಿಗೆ ನಿಜವಾಗ್ಲೂ ಕೆಲಸ ಇದೆಯಾ ಅಥವಾ ಬರೋಕಿಷ್ಟ ಇಲ್ವಾ? ಏನ್ರೋ ಇದು ಲೊಕೇಶನ್? ಈ ಲೊಕೇಶನ್ಗೂ ಈ ವೆದರ್ಗೂ ನನಗೆ ಯಾವ್ದಾದ್ರು ಹುಡುಗಿ ಸಿಕ್ಕಿದ್ರೆ ಪ್ರಪೋಸ್ ಮಾಡ್ಬಿಡೋಣ ಅಂತಿದ್ದೀನಿ. ಅಂತದ್ರಲ್ಲಿ ಅವರಿಬ್ರು ಪ್ರಪೋಸ್ ಮಾಡೋದಿರ್ಲಿ, ಮದ್ವೆನೇ ಆಗೋಯ್ತಾರೆ ಮಗ. ಆದ್ರೂ
ಆಂಟಿನ ಇಲ್ಲಿಗೆ ಬರ್ತೀನಿ ಅಂತಂದಿದ್ರು. ಅಕಸ್ಮಾತ್ ಆಂಟಿ ಇಲ್ಲಿಗೆ ಬಂದ್ರೆ ಏನೋ ಗತಿ? ಏ ಆಂಟಿ ಸುಮ್ನೆ ಬರ್ತೀನಿ ಅಂದಿರ್ತಾರೆ ಪಾಪ ಅವ್ರಿಗೊಂದ ಎರಡೇ ಕೆಲ್ಸ. ಪಾತ್ರೆ ತೊಳೆನ ಅಂತ ಹೋಗ್ತಾರ, ಬಟ್ಟೆ ಒಗೆಯೋದ್ ನೆನ್ಪಾಗುತ್ತೆ, ಬಟ್ಟೆ ಒಗೆಯೋಣ ಅಂತ ಹೋಗ್ತಾರೆ, ನೆಲ ಒರ್ಸೋದ್ ನೆನ್ಪಾಗುತ್ತೆ. ಇದೆಲ್ಲ ಮಾಡೋ ಅಷ್ಟ್ರಲ್ಲಿ ನಾವು ಪ್ಯಾಕಪ್ ಆಗಿ ಮನೆಗೆ ಹೋಗಿರ್ತೀವಿ. ಹಂಗಾರೆ ಆಂಟಿ ಇಲ್ಲಿ ಬರಲ್ಲ ಅಂತೀಯಾ? ಇಷ್ಟೊತ್ತು ಏನ್ ಹೇಳಿದ್ದು ಬಾಯ್ಸ್? ನನಗೂ ಯಾಕೋ ಆಂಟಿ ಬರಲ್ಲ ಅನ್ಸ್ತೀರಿ. ಅದೇನೇ ಇರ್ಲಿ, ನಾವು ಬಂದಿರೋ ಕೆಲಸ ಮಾಡೋಣ ಬನ್ನಿ. ಫಸ್ಟ್ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಿ. ಆ ಬಂಡೆ ಮೇಲೆ ಏನಾದ್ರು ಕುತ್ಕೊಂಡ್ಬಿಟ್ರ? ಸುಳ್ಳುಕೊಳ್ಳು ಹೇಳಿಕೊಂಡು ಟಿವಿ ಮುಂದೆ ಬದಲೆ ಮಾಡೋ ಕೌಡೆ ಶಾಸ್ತ್ರಿ. ಎದ್ರು ಕಾಣಿಸ್ಕೊಂಡು ಎಲ್ಲಿ ಮಾಯ ಆಗ್ಬಿಟ್ಲು? ಹಲೋ ಬಾಲ, ಎಲ್ಲಿದ್ಯಾ? ನಾನ್ ನಿನ್ ನೋಡ್ತಾನೆ ಇದ್ದೆ, ನೀನ್ ನಾನ್ ನೋಡ್ಲಿಲ್ವಾ? ಇಲ್ಲ, ನನಗೆ ಕನ್ಫ್ಯೂಸ್ ಆಯ್ತು. ಎಲ್ಲಿದ್ಯಾ? ನಾನ್ ಎಲ್ಲಿದ್ರು ನಿನಗ್ ಬರೋ ಕನ್ಫ್ಯೂಸ್ ಆಗ್ಬೋದು. ನೀನ್ ಎಲ್ಲಿದ್ಯಾ ಹೇಳು, ನಾನೇ ಬರ್ತೀನಿ. ಬಾಲ, ನನ್ಗೆ ಯಾಕೋ ಇಲ್ಲಿ ಮೀಟ್ ಮಾಡೋದ್ ಬೇಡ ಅನ್ಸ್ತಿದೆ. ಬೇರೆ ಎಲ್ಲಾದ್ರೂ ಹೋಗೋಣ ಪ್ಲೀಸ್. ಆಯ್ತು, ಹತ್ರದಲ್ಲೇ ನಿಮ್ ಮನೆ ಇದೆಯಲ್ವಾ, ಅಲ್ಲಿಗೆ ಹೋಗೋಣ. ಬಾಲ, ಮತ್ತಿನ್ನೆಂದಿದ್ಯಾ? ಬೇರೆ ಕಡೆ ಹೋಗೋಣ ಅಂತಿದ್ಯಾ? ನೀನ್ ಎಲ್ಲಿದ್ಯಾ ಹೇಳು, ನಾನೇ ಬರ್ತೀನಿ. ಬಾಯ್ಸ್, ನಾವಿಂಗ ಅವ್ರನ್ನ ಒಳ್ಳೆ ಕಳ್ಳರ ತರ ಹುಡುಕ್ತಾ ಇರೋದನ್ನ ಯಾರಾದ್ರೂ ನೋಡಿದ್ರೆ ನಮ್ಮನ್ನ ತಿರ್ಪೇರು ಅಂತ ಅನ್ಕೊಳಲ್ವಾ? ಹಂಗಂದಂಗ್ ನೋಡ್ಕೊಳಣ ತಲ್ ಸ್ವಲ್ಪ. ಐ ಲೈಕ್ ಯುವರ್ ಕಾನ್ಫಿಡೆನ್ಸ್ ಅಮ್ಮಾಟಿ. ಬಾಯ್ಸ್, ಆಂಟಿ ಒಂದೇ ಬಿಟ್ರಲ್ಲ. ಆಂಟಿ ಪಾರ್ಕ್ಗೆಲ್ಲ ಬರಲ್ಲ, ನೆಲ ಒರೆಸ್ಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು ಅಂತೆಲ್ಲ ಅಂದಲ್ಲೋ. ಇವಾಗ ಆಂಟಿ ಏನಾದ್ರೂ ಅಮೂಲ್ ಬೇಬಿ ಜೊತೆ ಸತ್ಯನ್ ನೋಡ್ಬಿಟ್ರೆ ನಮ್ಮನ್ನೆಲ್ಲ ಬಟ್ಟೆ ಒಗ್ದಾಕ್ಬಿಡ್ತಾರೆ. ಬಾಯ್ಸ್, ಫಸ್ಟ್ ಬೇಗ ಏನಾದ್ರು ಐಡಿಯಾ ಮಾಡ್ರಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಡಿಯರ್. ಬಾಲ, ಮೊದ್ಲು ವಿಷಯ ಏನು ಅಂತ ಹೇಳು. ಎಲ್ಲದಕ್ಕೂ ಮನೆಗೆ ಬರ್ತೀನಿ ಅಂತ ಹೇಳೋದು ನನಗೆ ಇಷ್ಟ ಆಗಲ್ಲ. ನಾನ್ ಬರೋದು ನಿನಗಿಷ್ಟ ಆಗದೆ ಇರ್ಬೋದು, ಆದ್ರೆ ನಿಮ್ಮಮ್ಮಂಗೆ ನಾನ್ ನಿಮ್ ಮನೆಗ್ ಬರೋದು ಇಷ್ಟ ಅಲ್ವಾ? ಅವರೇ ಹೇಳಿದಾರಲ್ಲ, ಆವಾಗ ನಮ್ಮ ಮನೆಗ್ ಬರ್ತೀರಪ್ಪ ಅಂತ. ಬಾಲ, ತಮಾಷೆ ಮಾಡೋ ಟೈಮ್ ಅಲ್ಲ. ಮೊದ್ಲು ನನ್ನನ್ನು ಯಾಕೆ ಬರಕ್ ಹೇಳ್ದೆ ಅದನ್ನ ಹೇಳು. ಕೂಲ್ ದಿವ್ಯಾ, ನೋಡು ವಾತಾವರಣ ಎಷ್ಟು ಚೆನ್ನಾಗಿದೆ. ನೀನ್ ನೋಡಿದ್ರೆ ಇಲ್ಲೂ ಕೋಪ ಮಾಡ್ಕೊಂಡಿದ್ಯಾ ಏನೋ, ನಿಮ್ ಮನೆಯವ್ರು ಇಲ್ಲೂ ಬಂದು ನೋಡ್ಬಿಡೋ ಹಾಗೆ. ನಗು ದಿವ್ಯಾ. ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಅದೇ ನಿಮ್ಮ ಅಣ್ಣ ಕರ್ಕೊಂಡು ಬಂದಿದ್ರಲ್ಲ, ಹುಡುಗನ ವೇಷದ ಹುಡುಗಿ. ಓ, ಸತ್ಯನಾ? ಹಾ, ಅವಳೇ.
ಅವಳ ಬಗ್ಗೆ ನಿನಗೇನು ಅನ್ಸುತ್ತೆ? ಯಾಕತ್ತಿಗೆ ಈಗ ಯಾಕೆ ಅವಳ ಬಗ್ಗೆ ಅಭಿಪ್ರಾಯ ಕೇಳ್ತಾ ಇದ್ದೀರಾ? ನಾವೇನೋ ಮದುವೆ ಮಾಡಿಕೊಂಡು ಈ ಮನೆ ತುಂಬಿಸ್ಕೊಳ್ಳೋ ಥರ. ನಮ್ಮ ಮನೇಲಿ ಕಾರ್ತಿಕನ್ ಬಿಟ್ರೆ ಮದುವೆ ಆಗೋಕೊಂಡು ಇನ್ಯಾರೂ ಇಲ್ಲ. ನಮ್ಮ ಕಾರ್ತಿಕನ್ಗೂ ಈಗಾಗಲೇ ಮದುವೆ ಫಿಕ್ಸ್ ಆಗಿದೆ. ಅದೆಲ್ಲ ಬೇಡ ಅಂತ ಹೇಳಿಲ್ವಾ? ನಾನು ಕೇಳಿದ ಒಂದೇ ಪ್ರಶ್ನೆ, ಆ ಹುಡುಗಿ ಬಗ್ಗೆ ನಿನಗೇನು ಅನ್ಸುತ್ತೆ? ಸತ್ಯ ತುಂಬಾ ಒಳ್ಳೆ ಹುಡುಗಿ. ನಾವು ಅವಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಅವಳಿಗೆ ನಾವು ಅವಮಾನ ಮಾಡಿ ಈ ಮನೆಯಿಂದ ಹೊರದಟ್ಬಿಟ್ವಿ. ಅದನ್ನ ಬಿಟ್ಟು ಅವಳ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಬುದ್ಧಿವಂತೆ, ಚುರುಕಾದ ಹುಡುಗಿ. ಒಂದ್ಸರಿ ಊರ್ಮಿಳ ನನಗೂ ಹೇಳಿದ್ಲು, ಆ ಹುಡುಗಿ ತನ್ನ ಚಿಕ್ಕ ವಯಸ್ಸಿನಲ್ಲೇ ಇಡೀ ಸಂಸಾರ ನಿಭಾಯಿಸೋ ದೊಡ್ಡ ಜವಾಬ್ದಾರಿ ಹೊತ್ತಿದ್ದಾಳೆ ಅಂತ. ಮನೆ ನಿಭಾಯಿಸೋದಿರ್ಲಿ, ಈಗ ನಮ್ಮನೆ ಹಾಳು ಮಾಡೋದಕ್ಕೆ ಹುನ್ನಾರ ನಡೆಸಿದಾಳೆ. ಇವಳು ಯಾಕೆ ಇಲ್ಲಿ ಬಂದ್ಲು? ನಾನ್ ಬರಲ್ಲ ಅಂದ್ಲು ಇವಳು ಬಂದಿದ್ದಾಳೆ. ಆದ್ರೆ ದಿವ್ಯನ್ಗೆ ಬಾ ಅಂದ್ರೂ ಬಂದಿಲ್ಲ. ಛೇ, ಕಡೆಗೂ ಇವಳ ಕೈಗೆ ಲಾಕ್ ಆಗ್ಬಿಟ್ನಲ್ಲ. ಅಮೂಲ್ ಬೇಬಿ ಬರಲ್ಲ ಅಂತ ಹೇಳಿ ಬಂದಿದ್ದಾನೆ ಅಂದ್ರೆ ನಮ್ ಹುಡುಗರು ಹೇಳ್ತಾ ಇರೋದೆಲ್ಲ ನಿಜನಾ? ಥ್ಯಾಂಕ್ಸ್ ಅಮೂಲ್ ಬೇಬಿ. ಥ್ಯಾಂಕ್ಸ್ ಯಾಕೆ? ಇದಕ್ಕೆ ನೀನು ಅಮೂಲ್ ಬೇಬಿ ಅಂತ ಹೇಳೋದು. ಬರೋಕ್ ಇಷ್ಟ ಇದ್ರು ಬರಕ್ ಆಗಲ್ಲ ಅಂತ ಯಾಕೆ ಸ್ಕೋಪ್ ತಗೋತಿದ್ದೆ? ಆದ್ರೂ ನನ್ಗೋಸ್ಕರ ನನ್ ಮಾತ್ ಕೇಳಿ ಇಲ್ಲಿವರೆಗೂ ಬಂದಿದೆ, ಥ್ಯಾಂಕ್ಸ್. ಆದ್ರೆ ನಿನ್ನೆ ನನ್ಗೆ ಆ ಕೆಲ್ಸ ಇದೆ ಈ ಕೆಲ್ಸ ಇದೆ ಅಂತೆಲ್ಲ ಯಾಕೆ ಹೇಳ್ದೆ? ಅದು ಕೆಲ್ಸ ಇತ್ತು ಅಂತ ಮೀಟಿಂಗ್ ಅಲ್ಲ ಮೀಟಿಂಗ್ ಇತ್ತು ಅಂತ ಕೆಲ್ಸಕ್ಕೆ ಓಹೋ ಆಯ್ತು. ನಾನ್ ಕರ್ದಿದ್ದಕ್ಕೆ ಎಲ್ಲಾ ಕೆಲ್ಸನ ಕ್ಯಾನ್ಸಲ್ ಮಾಡಿ ನನಗ್ ಬೇಜಾರಾಗ್ಬಾರ್ದು ಅಂತ ತಾನೇ ಬಂದಿದ್ಯಾ? ಇದ್ದೇ ತಾನೇ ನೀನ್ ಹೇಳ್ಬೇಕು ಅಂತ ಇದ್ದಿದ್ದು? ಹೌದು. ಸೂಪರ್, ಅದಕ್ಕೆ ಇನ್ನೊಂದು ಥ್ಯಾಂಕ್ಸ್. ಸರಿ, ನನ್ ಯಾಕೆ ಬರಕ್ ಹೇಳ್ದೆ? ಏನ್ ವಿಷಯ? ಅದು ಹೌದಲ್ವಾ, ನಮ್ ಹುಡುಗರು ಕರಿ ಅಂತ ಹೇಳಿ ವಿಷಯ ಏನು ಅಂತಾನೆ ಹೇಳಿಲ್ವಲ್ಲ? ಏನು ವಿಷಯ ಅಲ್ಲದೆ ನನ್ ಕರ್ಸಿದ್ಯಾ? ಯಾಕಪ್ಪ, ನಿಂಗೇನಾದ್ರೂ ವಿಷಯ ಇದ್ದೇ ಕರಿಬೇಕಾ? ನೀನ್ ಪಾರ್ಟಿ ಕರೆದಾಗ ನಾನ್ ಬರ್ಲಿಲ್ವಾ? ಹಾಗೆ ನಾನ್ ಪಾರ್ಕ್ ಕರೆದ್ರೆ ನೀನ್ ಬರ್ಬೇಕು. ಸತ್ಯ, ಪಾರ್ಟಿಗೆ ಹೋಗೋದು ಸೆಲೆಬ್ರೇಟ್ ಮಾಡಕ್ಕೆ, ಆದ್ರೆ ಪಾರ್ಕ್ ಏನು ಇಲ್ಲ ಬಿಡು. ಏನು ಇಲ್ಲ.
ಸುಮ್ನೆ ನೀನೇ ಏನೇನೋ ಅರ್ಥ ಮಾಡ್ಕೊಂಡ್ಬಿಟ್ರೆ ನನಗ್ ಹೇಗೆ ಅರ್ಥ ಆಗುತ್ತೆ? ಅವರಿಬ್ರು ಹಾಗಾಡಿದ್ ನೋಡಿ ನನಗೆ ತುಂಬಾ ಗಾಬರಿ ಆಯ್ತು. ನೋಡಿ ಅಂದ್ರೆ ನೀವೆಲ್ಲಿ ನೋಡಿದ್ರಿ ಅದಕ್ಕೆ? ಈಗೇನು ನಿನಗ್ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನನ್ನ ಕಣ್ಣಿಗೆ ಬಿದ್ದಿರೋದು ನಿನ್ನ ಕಣ್ಣಿಗೂ ಬಿದ್ರೆ ಆಗ್ಲಾದ್ರೂ ನಿನಗ್ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ಬೋದು. ಅದಕ್ಕೆ ಈ ವಿಚಾರ ಅಣ್ಣನ್ಗೆ ಗೊತ್ತಿಲ್ಲ. ಗೊತ್ತಾದ್ರೆ ತುಂಬಾನೇ ನೊಂದ್ಕೋತಾರೆ. ಅವ್ರು ಯಾರನ್ನೂ ಅಷ್ಟು ಸುಲಭವಾಗಿ ನಂಬಲ್ಲ. ಒಂದ್ಸಲ ನಂಬದ್ಮೇಲೆ ಅವ್ರ ಮೇಲೆ ಯಾವತ್ತೂ ಅನುಮಾನನೂ ಪಡಲ್ಲ. ಆ ಸತ್ಯ ಒಳ್ಳೆಯವಳು ಅನ್ನೋದು ಮಾತ್ರ ಅವ್ರ ತಲೆಯಲ್ಲಿದೆ. ಅದಕ್ಕೆ ನಿನ್ನ ಹತ್ರ ಬಂದು ಹೇಳ್ತಾ ಇದ್ದೀನಿ, ಹೇಗಾದ್ರೂ ಮಾಡಿ ಏನಾದ್ರೂ ಒಂದು ಪರಿಹಾರ ಕಂಡುಹಿಡಿಬೇಕು. ಏನೋ ಕಷ್ಟದಲ್ಲಿದ್ದಾಳೆ ಅಂತ ನಮ್ಮ ಮನೇಲಿ ಇರೋದಕ್ಕೆ ಆಶ್ರಯ ಕೊಟ್ಟೆ, ನಮ್ಮನೆಗೆ ಕನ್ನ ಹಾಕೋದಕ್ಕೆ ಸಂಚು ಮಾಡಿದಾಳೆ. ನೀವೇನು ಯೋಚನೆ ಮಾಡಬೇಡಿ ಅದಕ್ಕೆ, ಹಾಗೆಲ್ಲ ಏನೂ ಆಗಲ್ಲ. ಆ ರೀತಿ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಇದು ನೀವು ಹೇಳಿದಾಗೆ ಬಹಳ ಸೂಕ್ಷ್ಮವಾದ ವಿಚಾರ. ನಾವಿದನ್ನ ನೇರವಾಗಿ ಹ್ಯಾಂಡಲ್ ಮಾಡೋದು ಅಷ್ಟು ಸರಿಯಲ್ಲ. ಅದಕ್ಕೆ ಲಕ್ಷ್ಮಣ ನಾನು ಹಿಂತ್ರ ಹೇಳಿದ್ದು, ಏನಾದ್ರೂ ಮಾಡಬೇಕು. ಸರಿ ಅದಕ್ಕೆ, ನೀವು ಈ ವಿಷಯನ ನನಗೆ ತಿಳಿಸಿದ್ದು ಒಳ್ಳೇದಾಯ್ತು. ಇದನ್ನ ನನಗೆ ಬಿಡಿ, ನಾನಿದನ್ನ ನನ್ನ ದಾರಿಲಿ ಸರಿ ಮಾಡ್ತೀನಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಈ ವಿಷಯ ಆಂಟಿ ವೇಟ್, ಆಂಟಿ ಈ ಕಡೆ ಮಾತ್ರ ಹೋಗೋದ್ ಬೇಡ, ಬನ್ನಿ ಆ ಕಡೆ ಹೋಗೋಣ. ಯಾಕ್ರು ಹೀಗೆ ಹೋಗಕ್ಕಾಗಲ್ವಾ? ಆಂಟಿ ಅಲ್ಲಿ ಬರೀ ಲವರ್ಸ್ ಇರೋದು, ಅದಕ್ಕೆ ಆ ಕಡೆ ಬೇಡ ಅಂತ. ನಮ್ ಸತ್ಯನು ಆ ಹುಡುಗನು ಲವರ್ಸೇ ಅಲ್ವೇನ್ರೋ? ನೋಡೋಣ ಬನ್ರೋ. ಅಲ್ಲ ಆಂಟಿ, ಮೋಸ್ಟ್ಲಿ ಅವರು ಈ ಕಡೆ ಇರ್ಬೋದು ಅಂತ. ಏ ಹಾಗೆಲ್ಲ ಏನಿಲ್ಲ. ಬಿಡಿ ಆಂಟಿ 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 ಏನು ಆಂಟಿನ ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ನೋಡೋರು ಅಂತ ನಾವೇ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದೀವಿ. ಆಂಟಿ ಪ್ರೇಮ ಲೋಕ ಪಿಕ್ಚರ್ ನೋಡೋರು ಅನ್ಸುತ್ತೆ. ದೇ ನೀನು ಫೋನ್ ಮಾಡು, ನಾವು ಹೋಗಿ ಆಂಟಿನ ನೋಡ್ಕೊಂತೀವಿ. ಆಂಟಿ 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 ಏನ್ರೋ ಅಮೂಲ್ ಬೇಬಿ ಬಂದಿದಾನೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳಕ್ ಫೋನ್ ಮಾಡಿದ್ರಾ? ಸತ್ಯ, ಕನ್ಫರ್ಮೇಶನ್ ಮಾಡ್ಕೊಬೇಕಾಗಿರೋದು ನಾವಲ್ಲ, ನಿಮ್ಮಮ್ಮ. ಅಮ್ಮನ ಏನೋ ಹೇಳ್ತಿದ್ಯಾ? ಹೌದು, ಆಂಟಿ ನೀನಿರೋ ಪಾರ್ಕಿಗೆ ಬಂದಿದ್ದಾರೆ. ಅವ್ರಿಗೆ ನೀನು ಅಮೂಲ್ ಬೇಬಿ ಜೊತೆ ಇಡ್ತೀಯ ಅಂತ ಗೊತ್ತಾಗಿದೆ. ಗೊತ್ತಾಗೋಗಿದ್ಯಾ? ಅದ್ ಹೇಗೋ ಸಾಧ್ಯ? ನೀವೇನಾದ್ರೂ ಫಿಟ್ಟಿಂಗ್ ಇಟ್ಟಿದ್ದೀರಾ? ಮಗುನ ಚೂಟಿ ಈಗ ನನಗ್ ಕಾಲ್ ಮಾಡಿ ತೊಟ್ಲು ತುಕ್ತಾ ಇದ್ದೀರಾ? ತೊಟ್ಲು ನಾವು ತುಕ್ತಾ ಇದೀವಿ, ಆದ್ರೆ ಗಿಂಟ್ಕೊಂಡವಳು ನೀನೇ. ಏನು ಹಾಗಂದ್ರೆ? ಆಂಟಿ ನಿನ್ನೆ ನೀನ್ ಅಮೂಲ್ ಬೇಬಿ ಜೊತೆ ಮಾತಾಡ್ತಿದ್ದು ಕೇಳಿಸ್ಕೊಂಡ್ರಂತೆ. ಅವರಂತೂ ಅಮೂಲ್ ಬೇಬಿನ ನೋಡ್ಲೇಬೇಕು ಅಂತಿದ್ದಾರೆ. ಇನ್ನೇ ನೀನಿರೋ ಕಡೆನೆ ಬರ್ತಿದ್ದಾರೆ.
ಅವ್ರಿಗೆ ನೀನ್ ಒಬ್ಳೆ ಕಾಣಿಸ್ಕೊಂಡ್ರೆ ಅಮೂಲ್ ಬೇಬಿ ಬರೋವರ್ಗು ನಿನ್ನಂತೂ ಬಿಟ್ಟೋಗಲ್ಲ. ಅಲ್ಲ ಡಾರ್ಲಿಂಗ್ ನಿಂತ್ಕೊ ಡಾರ್ಲಿಂಗು. ಅಲ್ಲ ಏನಾಯ್ತು ಡಾರ್ಲಿಂಗು? ಚಿಕ್ಕ ಮಾವ ಏನಂತ ಹೇಳಿದ್ರು? ಏನೋ ಒಂದ್ ಹೇಳಿದ್ರು. ನಿನಗ್ ಯಾಕೆ? ನಡಿ ಹೋಗೋಣ. ಬಾಲ ಮತ್ತೆ ನಮ್ಮ ಪ್ಲಾನು. ಆ ಬಾಲಂಗೆಲ್ಲ ಇವಾಗ ನಾವ್ ಕಾಯ್ಕೊಂಡ್ ಕೂತ್ಕೊಳಕ್ ಆಗೋದಿಲ್ಲ. ಅಂದ್ರೆ ಈ ಪ್ಲಾನ್ ಫ್ಲಾಪ? ಸುಹಾಸ್, ಒಂದ್ ನಿಮಿಷ ಡಾರ್ಲಿಂಗು, ಕಾಲ್ ಬಂತು. ಯಾರು? ಬಾಲನಾ? ಬಾಲ ಅಲ್ಲ ಡಾರ್ಲಿಂಗು, ಚಿಕ್ಕ ಮಾವ. ವಾಟ್? ರಿಸೀವ್ ಮಾಡು. ಯಾಕೆ ಡಾರ್ಲಿಂಗು? ಅಲ್ಲ ನಿಂಗೆ ಪೂರ್ತಿ ಬೈಲಿಲ್ವಾ? ಏನಾದ್ರೂ ಪೆಂಡಿಂಗ್ ಇದೆ ಅಂತ ನನ್ ಕಾಲ್ ಮಾಡಿದಾರ ಬೈಯೋಕೆ? ಚಿಕ್ಕಪ್ಪಂಗೆ ನಾವ್ ಅಮ್ಮಂಗ್ ಹೇಳಿರೋ ವಿಷಯ ಗೊತ್ತಾಗಿದೆ. ಈಗ ಅವ್ರು ಏನೇ ಹೇಳಿದ್ರು ಯಾವ್ದಕ್ಕೂ ರಿಯಾಕ್ಟ್ ಮಾಡದೆ ಸುಮ್ನೆ ತಲೆ ಆಡ್ಸು. ತಲೆ ಹಾಡ್ಸೋದೆಲ್ಲ ನಂಗೇನು ಹೊದ್ದಲ್ಲ ಡಾರ್ಲಿಂಗು. ನಿಂಗ್ ಮದುವೆ ಆದಾಗಿನಿಂದ ಅದೇ ತಾನೇ ಮಾಡ್ತಿರೋದ. ಈಗ ರಿಸೀವ್ ಮಾಡು. ಹಲೋ. ಏನಪ್ಪ ಅಳಿಯ ಮನೆ ತೊಳಿಯ? ಏನೋ ತುಂಬಾ ಬ್ಯುಸಿ ಆಗಿದ್ದಂಗಿದೆ. ಇಲ್ಲ ಚಿಕ್ಕ ಮಾವ. ಮತ್ತೆ ಫೋನ್ ರಿಸೀವ್ ಮಾಡೋದಕ್ಕೆ ಯಾಕೆ ಇಷ್ಟೊತ್ತು ತಗೊಂಡೆ? ಅದು ಸ್ವಲ್ಪ ಬ್ಯುಸಿ ಇದೆ ಚಿಕ್ಕ ಮಾವ. ಹಾ, ಅದನ್ನೇ ತಾನೆ ನಾನು ಬಿಗಿನಿಂಗ್ ಕೇಳಿದ್ದು, ಬ್ಯುಸಿ ಇದೆಯಾ ಅಪ್ಪ ಅಂತ. ಯಾಕೆ ನಿನ್ ಹೆಂಡತಿ ಬೈದಿದ್ದಕ್ಕೆ ಅದ್ರ ಬಿಸಿ ನಿನಗ್ ತಟ್ಟ? ತಟ್ಟದೇ ಇರುತ್ತಾ ಚಿಕ್ಕ ಮಾವ? ನಾನಂತೂ ಯಾವ ವಿಷಯದಲ್ಲೂ ಮೂಗ್ ತುರ್ಸಲ್ಲ. ಅಪ್ಪಿ ತಪ್ಪಿ ಮೂಗ್ ತುರ್ಸಿದ್ರೆ ನನ್ನ ಮೂಗು ನನ್ನ ಮುಖದ ಮೇಲೆ ಇರಲ್ಲ. ಅಷ್ಟೇ ತಾನೇ ನೀವು ಹೇಳೋಕ್ ಬರ್ತಿರೋದು. ಅದರಲ್ಲೂ ಈ ಮನೆ ನನಗೊಂದು ಐಡೆಂಟಿಟಿ ಕೊಟ್ಟಿದೆ ಚಿಕ್ಕ ಮಾವ. ಅದ್ರ ವಿಷಯದಲ್ಲಿ ನಾನು ಎಡವಟ್ ಮಾಡ್ತೀನ? ನೋ ಚಾನ್ಸ್ ಚಿಕ್ಕ ಮಾವ, ನೋ ಚಾನ್ಸ್. ಈ ಐಡಿಯಾ ಏನಿದ್ರು ಕೇಳ್ತಾನ ಅಂದೆ ಚಿಕ್ಕ ಮಾವ. ನಾನು ಮನೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೆ. ಆಫೀಸಲ್ಲಿ ಏನೋ ಇಶ್ಯೂ ಆಗಿದೆ ಅಂತ ಕೇಳ್ಪಟ್ಟೆ. ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೇಳಿ ಹೇಳಿ, ಇದೆಲ್ಲ ನಿಮ್ ಕೆಲ್ಸನೇ ತಾನೆ? ಮಾತಾಡಿ. ಇದೆಲ್ಲ ಮಾಡಿದ್ದು ನಾನೇ. ಚಿಕ್ಕ ಮಾವ, ನಾನು ಯಾವುದೇ ಕೆಟ್ಟ ಉದ್ದೇಶ ಇಟ್ಕೊಂಡು ಆ ಕೆಲಸ ಮಾಡಿಲ್ಲ. ಅದೇನಂದ್ರೆ ಬಿಸ್ನೆಸ್ ಸ್ಟ್ರಾಟಜಿ ಮಾಡೋಕ್ ಹೋಗಿ ಸ್ಟಾರ್ಟಿಂಗ್ ಟ್ರಬಲ್ ಆಯ್ತು. ಚಿಕ್ಕ ಮಾವ, ಆ ಪ್ರಾಜೆಕ್ಟ್ ಏನಾದ್ರೂ ಕಂಟಿನ್ಯೂ ಆಗಿದ್ದಿದ್ರೆ ನಮ್ ಕಂಪನಿಗೆ ಬೇಜಾನ್ ಪ್ರಾಫಿಟ್ ಆಗಿರೋದು. ಶಟ್ ಅಪ್ ಸುಹಾಸ್. ಅಣ್ಣ ಕಟ್ಟಿರೋ ಕಂಪನಿ. ಇಲ್ಲಿ ಲಾಭ ಅನ್ನೋದಕ್ಕಿಂತ ಲಾಯಲ್ಟಿ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಮನಿ ಮೈಂಡೆಡ್ ಆಗಿ ಕೆಲಸ ಮಾಡೋದಕ್ಕಿಂತ ಮನುಷ್ಯತ್ವದಿಂದ ಕೆಲಸ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಅದೆಲ್ಲ ಇರೋದಕ್ಕೆ ಇವತ್ತು ಅಣ್ಣ ಇಷ್ಟು ದೊಡ್ಡ ಹೆಸರು ಮಾಡಿರೋದು. ಅವರ ಹೆಸರಿಗೆ ಕಳಂಕ ತರೋ ಕೆಲಸನ ಯಾರೇ ಮಾಡಿದ್ರು ನಾನು ಮನುಷ್ಯತ್ವ ಕಳ್ಕೋಬೇಕಾಗತ್ತೆ. ಇನ್ನು ಮುಂದೆ ನೀನು ನಿನ್ನ ಲಿಮಿಟ್ ಅಲ್ಲಿದ್ರೆ ನಮ್ಮ ಮನೇಲಿ ಇರ್ತೀಯ. ಇಲ್ಲ ಅಂದ್ರೆ ನಾನು ನಿನಗೇನು ಹೇಳ್ಬೇಕಾಗಿಲ್ಲ. ಡಾರ್ಲಿಂಗು,
ಹಲೋ, ಹೇಳಿ. ಏನ್ ಬಾಲ, ನಮ್ಮ ಹತ್ರ ಸಿಗ್ತೀನಿ ಅಂತ ಹೇಳಿ ಈಗೆಲ್ಲಿದ್ಯಾ? ಯಾವ ಹುಡುಗಿ ಸಿಕ್ಕಿದ್ರು ಬಿಡಲ್ಲ ಅಲ್ವಾ ನೀನು? ಹಾಗೆಲ್ಲ ಮಾತಾಡ್ಬೇಡಿ. ಅರೆ, ಈಗ ನಾನು ಅಂಥದ್ದು ಏನ್ ಹೇಳ್ದೆ? ಯಾವ ಹುಡುಗಿ ಸಿಕ್ಕಿದ್ರು ಕೂತ್ಕೊಂಡು ಮಾತಾಡದೆ ಸುಮ್ಮನೆ ಬಿಡಲ್ವಲ್ಲ ನೀನು ಅಂತ ಹೇಳ್ದೆ ಅಷ್ಟೇ. ಎನಿವೆ, ಈಗೇನು, ನೀನ್ ನನಗೆ ಸಿಗ್ತೀಯೋ ಇಲ್ವೋ? ಈಗಲೇ ಬರ್ತೀನಿ. ಅದೇನ್ ಪ್ರೂಫ್ ತೋರಿಸ್ತಿರೋ ತೋರಿಸಿ. ಮೇಡಮ್, ನಾನು ಬರ್ತೀನಿ. ಏನ್ರಿ, ನಾನೇ ನಿಮಗೆ ಮುಳ್ಳಿನ ಮೇಲೆ ಕೂಡ್ಸಿದ್ದೀನಿ. ನನಗೂ ಎಮರ್ಜೆನ್ಸಿ ಕೆಲಸ ಇದೆ, ನಾನು ಹೊರಡ್ಬೇಕು. ಅಲ್ಲ, ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಅಂದ್ರೆ ಹೀಗ್ ಮಾಡ್ತಿದ್ದೀರಲ್ಲ. ನಿಮ್ ಜೊತೆ ಮಾತಾಡ್ತಾ ಕೂತ್ರೆ ನನ್ ಕತೆ ಬೇರೆ ಟ್ರ್ಯಾಕ್ ಹೋಗುತ್ತೆ ಅಷ್ಟೇ. ಬರ್ತೀನಿ. ಅಲ್ಲ, ಒಂದ್ 5 ನಿಮಿಷ. ಅಮ್ಮ ನೋಡ್ತಿರ್ಬೋದಾ ಅಥವಾ ಹೊರಟಿರ್ಬೋದಾ? ಏನು ಗೊತ್ತಾಗ್ತಿಲ್ಲ. ಇಲ್ಲಿ ಸಿಕ್ಕಾಕ್ಸಿ ಬೆಂಕಿ ಇಟ್ಟು ಆ ಕಪಿಗಳು ಎಲ್ಲಿ ಹೋದ್ರು? ನಮ್ಮ ಮನೆಗ್ ಬಂದಿದ್ಲಲ್ಲ ಆ ಹುಡುಗಿ, ಸತ್ಯನಾ? ಹಾ, ಅವಳೇ. ಈಗ ನಮ್ಮನೆ ಹಾಳು ಮಾಡೋದಕ್ಕೆ ಹುನ್ನಾರ ನಡೆಸಿದಾಳೆ. ಕಾರ್ತಿಕ್ ಜೊತೆ ಓಡಾಡ್ತಿದ್ದಾಳೆ. ಇಷ್ಟೊತ್ತಲ್ಲಿ ಯಾರು? ಚಿಕ್ಕಪ್ಪ. ಅಲ್ಲ, ಈ ಚಿಕ್ಕಪ್ಪ ಯಾಕೆ ಯಾವಾಗ್ಲೂ ನನ್ನ ಬಾಮೈದ ಜೊತೆಲಿ ಇಲ್ದಿರ್ಬೇಕಾದ್ರೆ ಫೋನ್ ಮಾಡ್ತಾರೆ? ಈಗ ಬಾಮೈದ ಎಲ್ಲಿ ಅಂದ್ರೆ ಏನ್ ಹೇಳಿ? ನೀವು ಕರೆ ಮಾಡಿದ್ದ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಹೌದಾ? ಹಾಗಾದ್ರೆ ಅವ್ರಿಗೆ ಹೇಳ್ಬಿಡು, ಅವ್ರನ್ನ ಈ ಪ್ರಪಂಚದಿಂದ ನಾವು ಹೊರಗೆ ಹಾಕ್ಬಿಡ್ತೀವಿ ಅಂತ. ಚಿಕ್ಕಪ್ಪ, ಈಗ ಪ್ರದೇಶ ನಮ್ ವ್ಯಾಪ್ತಿಯೊಳಗೆ ಬಂತ? ಅದು ಚಿಕ್ಕಪ್ಪ, ಯಾರೋ ಸಾಲ ಕೊಟ್ಟಿರೋರು ಫೋನ್ ಮಾಡಿರ್ಬೇಕು ಅಂತ ಹಂಗೆ ಮ್ಯಾನೇಜ್ ಮಾಡ್ಬಿಟ್ಟೆ. ಏನೋ ನಾನ್ ಮಾಡಿರೋ ತಪ್ಪನ್ನ ಹೊಟ್ಟೆಗೆ ಹಾಕೊಂಡು ಅರಿಸ್ಕೊಂಡು ತೇಗ್ಬಿಡಿ. ಹೇಗೋದ? ಅಂದ್ರೆ ಬೈಯೋದಿದ್ರೆ ಬೈದ್ಬಿಡಿ, ನಾನ್ ಕಿವಿ ಮುಚ್ಕೊಂಡು ಕೇಳಿಸ್ಕೊಬಿಡ್ತೀನಿ ಅಂತ. ನೋಡು, ಸೀರಿಯಸ್ ಆಗಿ ಬಯೋ ಸಮಯ ಬಂದಾಗ ಖಂಡಿತವಾಗಿ ಬೈತೀನಿ. ಈಗ ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೋದಾ? ಇಲ್ಲ ಅಂತ ಯಾವ ಬಾಯಲ್ಲಿ ಹೇಳಕ್ಕಾಗುತ್ತೆ ಚಿಕ್ಕಪ್ಪ? ಇಲ್ಲ ಅಂದ್ರು ತಾವು ಬಿಡ್ತೀರಾ? ತಲೆಹರಟೆ ಸಾಕು. ಈಗ ನಾನು ಹೇಳೋದನ್ನ ಸ್ವಲ್ಪ ಸೀರಿಯಸ್ ಆಗಿ ಕೇಳು. ಈ ನಮ್ ಕಾರ್ತಿಕ್ ಬಗ್ಗೆ ಏನೇನೋ ಸುದ್ದಿ ಬರ್ತಾ ಇದೆ. ನೀನ್ ಯಾವಾಗ್ಲೂ ಅವನ ಜೊತೆನೆ ಇರ್ತೀಯಲ್ಲ, ಅದಕ್ಕೆ ನಿನ್ನ ಕೇಳ್ತಾ ಇದ್ದೀನಿ. ಓ, ಸುದ್ದಿ ನಿಮ್ವರ್ಗೂ ಬರಕ್ ಶುರು ಆಯ್ತಾ? ಏನ್ ಮಾಡೋದು, ಪರ್ಸನಲ್ ವಿಚಾರಗಳಿಗೆ ಕಲಿಯುಗದಲ್ಲಿ ಕಾಲ ಇಲ್ಲ. ಮುಚ್ಚೋ ಬಾಯಿ, ಹೇಳು ಏನ್ ಕತೆ? ಬಾಯ್ ಬಿಡ. ಏನ್ ಚಿಕ್ಕಪ್ಪ, ನೀವು ಬಾಯಿ ಮುಚ್ಚು ಅಂತಾನು ಅಂತೀರಾ, ಬಾಯಿ ಬಿಡು ಅಂತಾನು ಅಂತೀರಾ. ನಾನ್ ಏನ್ ಮಾಡ್ಬೇಕು? ನಾನು ಏನ್ ಪ್ರಶ್ನೆ ಕೇಳ್ತೀನೋ ಅದಕ್ಕಷ್ಟೇ ಉತ್ತರ ಕೊಡು. ಅದು ನಮ್ ಕ್ಯಾರೆಕ್ಟ್ರೇ ಅಲ್ಲ, ಆದ್ರೂ ಅದ್ ನಿಮ್ ಹತ್ರ ನಡೆಯಲ್ಲ. ಸರಿ, ನೀವ್ ಇವಾಗ ಕೇಳ್ತಾ ಹೋಗಿ, ನಾನು ಹೇಳ್ತಾ ಹೋಗ್ತೀನಿ. ನಮ್ ಕಾರ್ತಿಕ್ ಆ ಸತ್ಯನ್ ಜೊತೆ ತುಂಬಾ ಓಡಾಡ್ತಾ ಇದ್ದಾನಂತೆ. ಅವರಿಬ್ರು ಮಧ್ಯ ಏನ್ ನಡೀತಾ ಇದೆ? ಅನ್ಕೊಂಡೆ ಇದೇ ವಿಷಯ ಅಂತ. ಅವನ್ಗೆ ಎಷ್ಟು ಹೇಳಿದ್ರು ಕೇಳಲ್ಲ. ವಿಷಯ ಬೀದಿಗೆ ಬೀಳಕ್ಕಿನ ಮುಂಚೆ ನಿಮ್ ಕಿವಿಗೆ ಬಿದ್ದಿದೆ. ಒಳ್ಳೇದೇ ಆಯ್ತು. ಅಂದ್ರೆ ಎಲ್ಲ ನಿಜಾನ? ಚಿಕ್ಕಪ್ಪ, ಈ ವಿಷಯ ನಿಮ್ ಹತ್ರ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ, ಆದ್ರೆ ನನ್ ಬಾಮೈದಂಗ್ ಒಳ್ಳೇದಾಗ್ಬೇಕು ಅಂದ್ರೆ ಈ ವಿಚಾರ ನಿಮ್ ಹತ್ರ ಹೇಳಲೇಬೇಕು. ಬೆಂಕಿ ಇಲ್ದೆ ಹೊಗೆ ಬರಕ್ ಸಾಧ್ಯನಾ ಚಿಕ್ಕಪ್ಪ? ಬೆಂಕಿ ದಗ ದಗ ಅಂತ ಉರಿತಿದೆ. ಅಂದ್ರೆ
ಅಂದ್ರೆ ಅಕ್ಕ ಬಾನ್ ಜೊತೆ ನನ್ ಬಾಮೈದ ಬೇಜಾನ್ ಓಡಾಡ್ತಿದ್ದಾನೆ. ಅವ್ರಿಬ್ರು ಮಧ್ಯೆ ಏನೋ ಇದೆ. ಆಯ್ತು, ವಿಡಿಯೋ ನೋಡಿ ಹುಚ್ಗಿಚ್ ಏನಾದ್ರೂ ಹಿಡಿತಾ? ಅಲ್ಲ, ನಿಮ್ ಹುಡುಗಾಟ ನೋಡಿ ನಗು ಬಂತು. ಈ ಫೋಟೋಶಾಪ್ ಕಾಲದಲ್ಲೂ ಒಂದ್ ವಿಡಿಯೋ ಇಟ್ಕೊಂಡ್ಬಂದು ಪ್ರೂಫು ಅಂತಿದ್ದೀರಲ್ಲ, ಏನ್ ಹೇಳಿ ನಿಮ್ ಬುದ್ಧಿಗೆ. ಈಗ ಇದೇ ವಿಡಿಯೋನ ನಾನು ದಿವ್ಯಂಗೆ ರಿಂಗ್ ಹಾಕ್ತಿರೋ ತರ ಎಡಿಟ್ ಮಾಡಿ ತೋರಿಸ್ಲಾ? ಇಂಥವೆಲ್ಲ ಎಷ್ಟು ಮಾಡಿಲ್ಲ ನಾವು. ಈ ವಿಡಿಯೋ ತೋರಿಸಿ ನಂಗೆ ಪಟ ಹರಿಸ್ತೀರಾ? ಈ ವಿಡಿಯೋಲಿ ಯಾವ ಎಡಿಟು ಇಲ್ಲ. ಓ, ಇದನ್ನೆಲ್ಲ ನಾನ್ ನಂಬೇಕಾ? ಅಕಸ್ಮಾತ್ ದಿವ್ಯಂಗ್ ಎಂಗೇಜ್ಮೆಂಟ್ ಆಗಿದ್ರೆ ಅವಳು ನನ್ ಜೊತೆ ಇಷ್ಟ ಆರಾಮಾಗಿ ಓಡಾಡ್ತಿದ್ಲ. ಇವತ್ತಿಗೂ ಅವಳು ಇಲ್ಲಿಗೆ ನನ್ ಜೊತೆ ಬಂದಿದ್ದಾಳೆ. ಬಾಲ, ನಾನ್ ನಿನ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ನಾಳೆ ದಿನ ನಿಜ ಏನು ಅಂತ ಗೊತ್ತಾದ್ಮೇಲೆ ನೀನೇ ರಿಗ್ರೆಟ್ ಮಾಡ್ತೀಯ ನೋಡು. ನಾಳೆ ದಿನ ನನ್ನ ದಿವ್ಯನ್ ಮದ್ವೆಗೆ ನಿಮ್ಮನ್ನು ಕರಿತೀನಿ. ಆಗ ಬಂದು ನಮ್ಮನ್ನ ನೋಡಿ ನೀವು ರಿಗ್ರೆಟ್ ಮಾಡ್ತೀರಾ. ಇದೇ ಕೊನೆ. ಇನ್ನೊಂದು ಸಲ ನನ್ನ ಹುಡುಗಿ ಬಗ್ಗೆ ಏನಾದ್ರೂ ಕತೆ ಕಟ್ಟಕ್ ಟ್ರೈ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ವಿಡಿಯೋ ನೋಡಿ ನಂಬಿಕೆ ಬರ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೋಡಿದ್ರೆ ನಂಬ್ತೀಯಾ? ಅಮ್ಮ ಏನೋ ಹೋದ್ರು, ಸತ್ಯ ಎಲ್ಲಾದ್ರೂ ದಿವ್ಯಕ್ಕ ಮತ್ತೆ ಅಮೂಲ್ ಬೇಬಿನ ಜೊತೆ ನೋಡ್ಬಿಟ್ರೆ? ಹೌದು ಮಗ, ಇವಾಗ ಏನಾದ್ರು ಮಾಡಿ ಅಮೂಲ್ ಬೇಬಿನ ದಿವ್ಯಕ್ಕಯಿಂದ ದೂರ ಇಡ್ಬೇಕು. ಈಗ ಮಾತ್ರ ಅಲ್ಲ, ಲೈಫ್ ಲಾಂಗು. ಅದ್ನ ಆಮೇಲೆ ನೋಡೋಣ. ಇವಾಗ ಏನ್ ಮಾಡೋದು ಅದ್ನ ಹೇಳಿ. ಅಮ್ಮಟೆ, ಸತ್ಯನ್ ಕಾಲ್ ಮಾಡು. ಅವಳು ಅಮೂಲ್ ಬೇಬಿ ಕಾಲ್ ಮಾಡಿ ಅವನ ಕರೆ ಕೇಳು. ಸರಿ. ಲೌಡ್ ಸ್ಪೀಕರ್ ಹಾಕಲ್ಲ. ಲೋ, ಏನ್ರೋ ನಿಮ್ ಗೋಳು? ನಿಮ್ ಟಾಸ್ಕು ನನಗ್ ರಿಸ್ಕು. ಸುಮ್ನೆ ನೀವೇನೇನೋ ಮಾಡಿ ನನಗ್ ಸಿಕ್ಕಾಕಿಸ್ತೀರಾ ಅಷ್ಟೇ. ಅದ್ ಬಿಡು, ನಾವು ಕೊಟ್ಟಿರೋ ಟಾಸ್ಕ್ ಏನು ನೀನ್ ಮಾಡ್ತಿರೋದೇನು? ಅಮೂಲ್ ಬೇಬಿ ಜೊತೆ ಮಾತಾಡು ಅಂತಂದ್ರೆ ನೀನ್ ಯಾವನ್ ಜೊತೆ ಕುತ್ಕೊಂಡ್ ಮಾತಾಡ್ತಿದ್ಯಲ್ಲ? ನೀವ್ ಅಮ್ಮ ಬಂದ್ಲು ಅಂತ ಫೋನ್ ಮಾಡೋ ಟೈಮ್ಗೆ ಕರೆಕ್ಟ್ ಆಗಿ ಅಮೂಲ್ ಬೇಬಿ ಫೋನ್ ಬಂತು ಅಂತ ಎದ್ ಹೋದ. ಅಮ್ಮ ನಾನೊಬ್ಳನ್ನೇ ನೋಡಿದ್ರೆ ನನ್ ಜೊತೆನೆ ಇದ್ದು ಅಮೂಲ್ ಬೇಬಿ ನೋಡ್ಕೊಂಡೇ ಹೋಗೋದು ಅಂತ ಅಮ್ಮಟೆ ಹೇಳಿದ್ನಾ. ಅದಕ್ಕೆ ಆಪದ್ಗಾದವನೇ ನೆಂಟ ಅಂತ ಸಿಗ್ದವನ್ ಯಾವನ್ನೋ ಮಾತಾಡ್ಸ್ಕೊಂಡ್ ಕೂತಿದ್ದೆ. ಅದ್ ಬಿಡು, ಅಮ್ಮ ಹೋದ್ರಾ? ಅಮ್ಮ ಏನೋ ಹೋಗಾಯ್ತು, ಆದ್ರೆ ನಮ್ ಟಾಸ್ಕ್ ಕಂಪ್ಲೀಟ್ ಆಗಿಲ್ವಲ್ಲ. ಏನ ಟಾಸ್ಕ್? ಇನ್ನು ಏನ್ರ ನಿಮ್ ಟಾಸ್ಕ್? ನೀನ್ ಅಮೂಲ್ ಬೇಬಿನ ಮಾತಾಡ್ಸಿದ್ರೇನೆ ನಮ್ ಟಾಸ್ಕ್ ಕಂಪ್ಲೀಟ್ ಆಗೋದು. ಇಷ್ಟೊತ್ತು ಮಾತಾಡ್ಸದ್ನಲ್ಲೋ? ಇಷ್ಟೊತ್ತು ಅಲ್ಲ, ಈಗ. ಇವಾಗ ನೀನ್ ಅವನ ಜೊತೆ ಮಾತಾಡ್ಲೇಬೇಕು, ಅದನ್ನ ನಾವು ನೋಡ್ಲೇಬೇಕು. ಇಲ್ಲ ಅಂದ್ರೆ ಟಾಸ್ಕ್ ಸೋತೆ ಅಂತ ಒಪ್ಕೋ. ನಿನ್ಗೂ ಅವನಿಗೂ ಮಧ್ಯ ರೋಟಿಂಗ್ ನಾವು ಇಡೀ ಪ್ರಪಂಚಕ್ಕೆ ಹೇಳ್ತೀವಿ. ಇಷ್ಟೇ ಮಾಡಾದ್ಮೇಲೆ ಇನ್ನೊಂದಿಷ್ಟಕ್ಕೆ ಸೋಲೋದ್ ಯಾಕೆ? ಆದ್ರೆ ನಾನೀಗ ಅವನಿಗೆ ಎಲ್ಲಿ ಹುಡ್ಕೊಂಡು ಹೋಗ್ಲಿ? ನೀನಂತ ಹುಡ್ಕೊಂಡೋಗ್ಬೇಡ. ಯಾಕೆ? ಅಲ್ಲ, ಫೋನ್ ಇರ್ಬೇಕಾದ್ರೆ ಹುಡ್ಕೊಂಡ್ ಯಾಕೆ ಹೋಗ್ಬೇಕು? ಒಂದ್ ಫೋನ್ ಮಾಡಿ ಅವನ್ನೇ ಕರ್ಸ್ಕೋ. ಕರ್ಸ್ಕೋ. ಅದ್ ಸರಿ, ಈಗ ನಮ್ಮನ್ ನೋಡಕ್ಕೆ ನೀವೆಲ್ಲಿದ್ದೀರಾ? ಅದೆಲ್ಲ ನಿಂಗೆ ಯಾಕೆ? ನಾವ್ ಹೇಗೋ ನೋಡ್ತೀವಿ. ಈಗ ನಾವ್ ಹೇಳ್ದಷ್ಟು ನೀನ್ ಮಾಡು. ಬೇಗ ಬೇಗ ಫೋನ್ ಮಾಡು. ಲೇ,
ನಾನು ಇವ್ರಿಗೆ ಪ್ರೂವ್ ಮಾಡಬೇಕು ಅಂತ ಇದನ್ನೆಲ್ಲ ಮಾಡ್ತಿದ್ದೀನೋ ಅಥವಾ ನನಗೆ ಏನೋ ಗೊತ್ತಾಗಬೇಕು ಅಂತ ಇದನ್ನೆಲ್ಲ ಮಾಡ್ತಿದ್ದೀನೋ?